ರೈತರಿಗೆ ಗುಡ್ ನ್ಯೂಸ್. ಒಂದು ಒಳ್ಳೆ ಸ್ಕೀಮ್ ತೊಗೊಂಡು ಬಂದಿದ್ದೀನಿ ನಮ್ಮ ಕರ್ನಾಟಕ ರೈತರಿಗೆ. ಉಸ್ಮಾನಿಯಾಬಾದಿ ಫೀಮೇಲ್ಸು, ಎಲ್ಲ ಪ್ರೆಗ್ನೆಂಟ್ ಫೀಮೇಲ್ಸ್, ಕರ್ನಾಟಕ ಗೋಟ್ ಆ್ಯಂಡ್ ಶಿಪ್ ಫಾರ್ಮ್ ಲೊಕೇಟೆಡ್ ಇರೋದು ಕಲಬುರ್ಗಿ, ಗುಲ್ಬರ್ಗ ಅಲ್ಲಿ. ಇವ್ರ ಸ್ಕೀಮ್ ಬಂದುಬಿಟ್ಟು 25 ಪ್ರೆಗ್ನೆಂಟ್ ಫೀಮೇಲ್ಸಿಂದ ಸ್ಟಾರ್ಟ್ ಆಗುತ್ತೆ ಬೈ. 25 ಫೀಮೇಲ್ಸ್ ತೊಗೊಂಡ್ರೆ ಇವ್ರ ಹತ್ರ ಆಲ್ ಸೌತ್ ಇಂಡಿಯಾಗೆ ಫ್ರೀ ಡೆಲಿವರಿ, ಫ್ರೀ ಟೋಲ್ ಚಾರ್ಜಸ್ ಇರುತ್ತೆ. ಅಷ್ಟೇ ಇಲ್ಲ, ಒಂದು ಪ್ರೆಗ್ನೆಂಟ್ ಫೀಮೇಲು ಫ್ರೀ ಕೊಡ್ತಾವ್ರೆ. ಅದ್ರ ಜೊತೆಗೆ ನಿಮಗೆ ಮಿಕ್ಸ್ ಫೀಡು ನೋಡ್ಕೋಬೋದು. ಮಿಕ್ಸ್ ಹೋಲ್ ಗ್ರೇನ್ ಫೀಡು 12,000 ರೂಪಾಯಿದು ಫ್ರೀ ಕೊಡ್ತಾರೆ. 12,000 ರೂಪಾಯಿಗೆ ಒಟ್ಟು ಫ್ರೀ ಕೊಡ್ತಾರೆ. 10 ನಾಟಿ ಕೋಳಿ ಫ್ರೀ ಕೊಡ್ತಾವ್ರೆ. ಫೀಡಿಂಗ್ ಟ್ರೈಸು ಇವರು ಫ್ರೀ ಕೊಡ್ತಾವ್ರೆ. ಇಷ್ಟೇ ಇಲ್ಲ, ಇವ್ರ ಹತ್ರ ಬೈಬ್ಯಾಕ್ ಸ್ಕೀಮು ಇದೆ. ಎಲ್ಲ ಡೀಟೇಲ್ ಆಗಿ ಓನರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮುಂದೆ, ವಿತ್ ಫೀಡ್ಬ್ಯಾಕ್ ವಿಡಿಯೋನೂ ಇದೆ ಕಸ್ಟಮರ್ದು. ವಿಡಿಯೋ ಫುಲ್ ನೋಡಿ ಬೈ. ನಾನು ಗುರುರಾಜ್ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಗೋಟ್ ಆ್ಯಂಡ್ ಶಿಪ್ ಫಾರ್ಮ್ ಕಲಬುರ್ಗಿ ಗುಲ್ಬರ್ಗದಿಂದ. ನಮ್ಮ ಫಾರ್ಮ್ ಬಂದುಬಿಟ್ಟು ಶಾಬಾದ್ ರೋಡ್ ಶೆಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇರುತ್ತೆ. ನಮ್ಮ ಹತ್ರ ಇಂಡಿಯನಲ್ಲಿ ಸಿಗೋ ಎಲ್ಲ ತಳಿ ಅಂದರೆ ಉಸ್ಮಾನಾಬಾದಿ, ಸಿರೋಹಿ, ಸೋಜತ್, ಗುಜ್ರಿ, ಕೋಟಾ, ಹಂಸ, ಬೋಯರು, ಜಮ್ನಾಪರಿ, ತೋತಾಪರಿ, ಕೆಂಗುರಿ ಮತ್ತು ಉಸ್ಮಾನಾಬಾದಿ, ಇದೆಲ್ಲ ಥರದ್ದು ತಳಿ ನಾವು ಸೇಲ್ ಮಾಡ್ತೀವಿ. ಇವಾಗ ಸಂತೋಷದ ವಿಷಯ ಹೇಳಬೇಕಂದ್ರೆ, ಆಲ್ರೆಡಿ ಲಾಸ್ಟ್ ಇಯರೇ 2 ಲಕ್ಷಕ್ಕಿಂತ ಮೇಕೆ ಜಾಸ್ತಿ ನಾವು ಸೇಲ್ ಮಾಡಿದ್ದೀವಿ. 2 ಲ್ಯಾಕ್ ಕ್ರಾಸ್ ಆಗಿತ್ತು. ಸೊ ಇವಾಗ ಮತ್ತೆ ಸೇಮ್ ಅದೇ ಥರ ನಾವು ಜನರಿಗೆ ಸ್ಕೀಮ್ಗಳು ಕೊಡ್ತಾ ಇದ್ದೀವಿ. 25ರಿಂದ 30 ಅಂದರೆ 25 ಮಿನಿಮಮ್ ಆಡ್ ತೊಗೊಂಡ್ರೆ ಎಂಟೈರ್ ಸೌತ್ ಇಂಡಿಯಾ ಎಲ್ಲೇ ಇರಲಿ ಪ್ರೆಗ್ನೆಂಟ್ ಆಡ್ಗಳಿಗೆ ಒಂದು ಪ್ರೆಗ್ನೆಂಟ್ ಆಡ್ ಫ್ರೀ ಕೊಟ್ಟು, ಅದ್ರ ಜೊತೆಗೆ ಒಂದು 12,000 ತೊಗರಿ ಒಟ್ಟು 12,000 ಮಿಕ್ಸ್ ಕಾಳುಗಳು, ಅದರಲ್ಲಿ ಉದ್ದಿನಬೇಳೆ, ಮೆಕ್ಕೆಜೋಳ, ತೊಗರಿಬೇಳೆ, ಸಜ್ಜಿ, ಹೆಸರುಬೇಳೆ, ಗೋಧಿ, ಜೋಳ, ಕಾಬೂಲ್ ಚನ, ಗ್ರೀನ್ ಪೀಸು, ಅವರೆಕಾಳು, ಈ ಥರ ಎಲ್ಲ ಸುಮಾರು ಥರದ ಹೈ ಪ್ರೋಟೀನ್ ಇರೋಂಥ ಕಾಳುಗಳಿರುತ್ತೆ. ಇದೆಲ್ಲ ಫ್ರೀಯಲ್ಲಿ ಕೊಡ್ತೀವಿ. ಅದು 12,000 ಒಟ್ಟು 12,000 ಕಾಳು, ಮತ್ತು ಒಂದು 10 ಕಬ್ಬಿಣದು 4ರಿಂದ 5 ಅಡಿ ಉದ್ದ, 1 ಅಡಿ ಅಗಲ ಇರೋಂಥದ್ದು 4 ಕಾಲಿಂದ ಕಬ್ಬಿಣದು ಟ್ರೇಗಳು ಬರುತ್ತೆ ಮೇಕೆಗೆ ಮೇವು ಹಾಕಲಿಕ್ಕೆ, ಅದು ಫ್ರೀಯಲ್ಲಿ ಕೊಡ್ತೀನಿ. ಮತ್ತು 10 ನಾಟಿ ಕೋಳಿ ಅದ್ರ ಜೊತೆಗೆ, ಮತ್ತು ಗಾಡಿ ಬಾಡಿಗೆ, ಡ್ರೈವರ್ ಭತ್ತ, ಟೋಲ್ ಚಾರ್ಜಸ್ಸು, ಇದೆಲ್ಲ ಫ್ರೀಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೇಕೆ ಜೊತೆಗೆ ಮಿನಿಮಮ್ 25 ಇದು ಸ್ಕೀಮ್ ಇದೆ. ಇದು ಅಲ್ಲದೆ ನಮ್ಮ ಹತ್ರ ಬೈಬ್ಯಾಕ್ ಸ್ಕೀಮು ಇದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಮೇಕೆ ತೊಗೊಂಡೋಗಿರ್ತಾರೆ, ಎಲ್ಲ ಪ್ರೆಗ್ನೆಂಟ್ ಇರುತ್ತೆ, ನಿಮ್ಮ ಹತ್ರ ಬಂದು ತಿಂಗಳು ಹಬ್ಬ ಅಂದರೆ 1.5-2 ತಿಂಗಳಲ್ಲಿ ಮರಿ ಹಾಕುತ್ತೆ. ಮರಿ ಹಾಕಿದ್ಮೇಲೆ 3 ತಿಂಗಳು ತಾಯಿ ಹಾಲೇ ಕುಡಿಯುತ್ತೆ. ಅದು ಆ ಕಡೆ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ತಾವು ಮೇವು ಹಾಕ್ತೀರಾ. 6 ತಿಂಗಳಾದ ನಂತರ ಹೆಣ್ಣು 6,500, ಗಂಡು 7,500 ನಾವೇ ಪರ್ಚೇಸ್ ಮಾಡ್ತೀವಿ. ನಿಮಗೆ ಅದ್ರ ಸಮಸ್ಯೆ ಇಲ್ಲ ಸೇಲ್ ಮಾಡೋದು. ಮತ್ತು ಸಂತೆಯಲ್ಲಿ ಹೋಗ್ಬಿಟ್ಟು 6,000 7,000 ಹೋಗೋಂಥದ್ದು ಅವರು 4,000 3,000 ಕೇಳ್ತಾರೆ, ಅಲ್ಲಿ ಹಿಂಸೆ ಆಗುತ್ತೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ನಿಮಗೆ ಅಲ್ಲಿ ಒಳ್ಳೆ ರೇಟ್ ಬಂದರೆ ಅದು ನೀವು ಮಾರ್ಬೋದು, ಅಲ್ಲೇ ನಿಮ್ಮ ಲೊಕೇಶನಲ್ಲಿ, ಅದು ನಿಮ್ಮ ಸ್ವತಂತ್ರ. ಅಲ್ಲಿ ಸೇಲ್ ಆಗಿಲ್ಲ ಅಂದರೆ ವಿ ಆರ್ ರೆಡಿ ಟು ಪರ್ಚೇಸ್, ನಾವು ತೊಗೊಳ್ಳಿಕ್ಕೆ ರೆಡಿ ಇದ್ದೀವಿ, ಬಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತೀವಿ ಅಲ್ಲೇ. ಸೊ ಈ ಥರ ಇದೆ. ಎಲ್ಲ ಸೌತ್ ಇಂಡಿಯಾನಲ್ಲಿ ಎಲ್ಲ ಕಡೆ ನಾವು ಸಪ್ಲೈ ಇದೆ ನಮ್ಮದು. ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಇವಾಗ ರೀಸೆಂಟ್ಲಿ ಒಂದು ದಾವಣಗೆರೆ ಒಬ್ಬರು ಶಿವರಾಜ್ BG ಅಂತ ತೊಗೊಂಡೋಗಿದ್ದಾರೆ. ಅವ್ರದ್ದು ಫೀಡ್ಬ್ಯಾಕ್ ವೀಡಿಯೋ ಮತ್ತು ಅವ್ರು ಬುಕ್ಕಿಂಗ್ ಮಾಡಿ ಬಂದಾಗಿರೋ ವೀಡಿಯೋ ಇದರಲ್ಲೇ ಅಟ್ಯಾಚ್ ಮಾಡಿ ಕಳಿಸ್ತಾ ಇದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ದಾವಣಗೆರೆಯಿಂದ ಬಂದಿರೋದು. ನಾನು 12ನೇ ತಾರೀಕು 25 ಮೇಕೆ ಬುಕ್ ಮಾಡಿದ್ದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೆಗ್ನೆನ್ಸಿ ಮರಿಗಳನ್ನ. ಇವತ್ತು ಡೆಲಿವರಿ, ಇವತ್ತು ನನಗೆ ಬೇಕು ಮರಿ. ನಾಳೆ ಬಸವನ ಜಯಂತಿ ಇರೋದ್ರಿಂದ ನಾನು ಅಲ್ಲಿ ಶೆಡ್ಡಿಗೆ ನಾಳೆ ಒಳ್ಳೆ ದಿನ ತೊಗೋಬೇಕು ಅಂತ ಹೇಳಿದ್ದೆ. ಅದೇ ಕಮಿಟ್ಮೆಂಟ್ ಪ್ರಕಾರ ಸರ್ ಆನ್ ಟೈಮಿಗೆ ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿ ಕೊಡ್ತಾ ಇದ್ದಾರೆ. ಒಳ್ಳೆ ಲೆಂತ್ ಆಗಿರೋ ಮರಿಗಳು, ಕ್ವಾಲಿಟಿ ಇರೋಂಥ, ಎಲ್ಲ ಪ್ರೆಗ್ನೆನ್ಸಿ ಇರೋ ಕನ್ಫರ್ಮ್ ಮಾಡಿರೋ ಎವ್ರಿ ಮೇಕೆನೂ ಚೆಕ್ ಮಾಡಿ ನನಗೆ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 5 ಟ್ರೈ ಕೊಟ್ಟಿದ್ದಾರೆ. ಅವರು ಕಮಿಟ್ ಮಾಡಿರೋ ಥರ ಒಟ್ಟು, ಆಮೇಲೆ 26-27 ಗ್ರೇನ್ಸ್ ಮಿಕ್ಸ್ ಇರೋ ಕಾಳು ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಹೆಚ್ಚಿಗೆ ಆಗಲಿ ಅಂತ ಕೋಳಿ ಮರಿಗಳನ್ನ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು, ಚೆನ್ನಾಗಿ ಸರ್ವಿಸ್ ಸಿಗ್ತಾ ಇದೆ. ಯಾವ ಫಾರ್ಮಲ್ಲಿ ತೊಗೊಂಡಿದ್ದು? ಕರ್ನಾಟಕ ಗೋಟ್ ಆ್ಯಂಡ್ ಶಿಪ್ ಫಾರ್ಮಲ್ಲಿ ತೊಗೊಂಡಿರೋದು. ಗುರುರಾಜ್ ಸರ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಖುಷಿ ಆಯಿತು. ನಾನು ಇದು ತೊಗೊಂಡೋಗಿ ಎಕ್ಸಾಂಪಲ್ ಸೆಟ್ ಆಗುತ್ತೆ ನಮ್ಮ ಸರೌಂಡಿಂಗಲ್ಲಿ. ಸೊ ನಾನು ಇವ್ರನ್ನ ರೆಫರ್ ಮಾಡೋದು ನನಗೆ ಖುಷಿ ಇದೆ. ಓಕೆ, ಯಾವ ಲೊಕೇಶನ್ ಸರ್ ತಮ್ಮದು? ನಮ್ಮದು ಬಂದು ದಾವಣಗೆರೆಯಿಂದ 35 ಕಿಲೋಮೀಟ್ರ್ ಹೊನ್ನಾಳಿ ಅಂತ. ಅಲ್ಲಿಂದ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು. ಬಂದ ತಕ್ಷಣ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಬುಕ್ಕಿಂಗ್ ತೊಗೊಂಡ್ರು. 25,000 ಅಡ್ವಾನ್ಸ್ ಅಷ್ಟೇ ಬುಕ್ಕಿಂಗ್ ಫೀಸ್ ಕಲೆಕ್ಟ್ ಮಾಡಿ, ನೆಕ್ಸ್ಟ್ ಮರಿ ಲೋಡ್ ಆದಮೇಲೆ ಕಂಪ್ಲೀಟ್ ಪೇಮೆಂಟ್ನ ಕೊಟ್ಟು ಮರಿ ತೊಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಗುರುರಾಜ್ ಸರ್. ವೆಲ್ಕಮ್ ಸರ್, ಮೋಸ್ಟ್ ವೆಲ್ಕಮ್. ಸ್ವಲ್ಪ ಜಾಸ್ತಿ ಇರೋದೇ ಇಲ್ಲ ಅಂತೀರಾ? ಏನು ಹೇಳಿ ಸರ್? ಯೂಟ್ಯೂಬ್ಗೆ ಹಾಂ, ವೀಡಿಯೋಸ್ ಬಿಡ್ತಾ ಇರಿ. ಬಿಡ್ತೀನಿ ಸರ್, ಬಿಡ್ತೀನಿ ವೀಡಿಯೋಸ್. ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಯಾಕೆಂದರೆ ಈಗ ನಾನು ಒಳಗಡೆ ಮೇಲ್ಗಡೆ ಸೋಷಿಯಲ್ ಮೀಡಿಯಾಗಳೇ ಗೊತ್ತು. ಹೌದೌದು. ಜನಕ್ಕೆ ಮೋಟಿವೇಟ್ ಆಗೋದು ಬೇರೆ. ಯಾರು ಹೇಳಿದ್ರು, ದೇವರೇ ಬಂದು ಹೇಳಿದ್ರು ನಂಬಲ್ಲ ಕೆಲವೊಂದು. ಹೌದು ಸರ್. ಈ ಥರದ್ದು
ಯೂಟ್ಯೂಬ್ಗಳಂತ ಹಾಕೋಣ ಸರ್ ಯೂಟ್ಯೂಬಲ್ಲಿ. ಹರಿ ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್, ಮೋಸ್ಟ್ ವೆಲ್ಕಮ್. ಇದ್ರದ್ದು ಫಾರಮ್ ಮಾಡೋ ಥರ ಆಗಲಿ. ಆಗಲಿ ಸರ್, ಒಳ್ಳೇದಾಗಲಿ. ಇಲ್ಲಿಗೆ